ಸೀತಾ ಕಲ್ಯಾಣ ಶತಮಾನೋತ್ಸವ ವೈಭವ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಕೋಟೆ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಶಕ್ತಿ ದೇವತೆಗಳ ಸಮಾಗಮ ಆಗಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಕೋಟೆ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದ ಆವರಣದಲ್ಲಿ ಸುಮಾರು 40 ದೇವರುಗಳ ಶಕ್ತಿ ದೇವತೆಗಳ ಸಮಾಗಮ ಆಗಿದೆ. ಇಡೀ ನಗರದಲ್ಲಿರುವಂಥ ಎಲ್ಲ ದೇವರುಗಳನ್ನ ಆ ಕೋಟೆ ಸೀತಾರಾಮಾಂಜನೇಯ ದೇವಸ್ಥಾನದ ಆವರಣದಲ್ಲಿ ಪ್ರತಿಷ್ಠಾಪಿಸುವ ಮೂಲಕ ಪೂಜೆಯನ್ನ ಮಾಡಲಾಗ್ತಿರುವಂಥದ್ದು. ಸೀತಾ ಕಲ್ಯಾಣ ಶತಮಾನೋತ್ಸವ ವೈಭವ ನಡೀತಿದೆ. ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಶಕ್ತಿ ದೇವತೆಗಳ ಸಮಾಗಮ ಕಾರ್ಯಕ್ರಮವನ್ನು ಮಾಡಲಾಗ್ತಿರೋದು. ಪ್ರತಿಯೊಂದು ದೇವರುಗಳಿಗೆ ವಿಶಿಷ್ಟವಾಗಿ ಅಲಂಕಾರವನ್ನ ಮಾಡಲಾಗಿದೆ. ಹಾಗಾಗಿ ಬೆಳಗ್ಗೆಯಿಂದಲೂ ಸಾವಿರಾರು ಜನ ಭಕ್ತರು ಬಂದು ಸರತಿ ಸಾಲಿನಲ್ಲಿ ನಿಂತು ಭಕ್ತಿಯನ್ನ ಸಮರ್ಪಿಸುತ್ತಿರುವಂಥದ್ದು. ಪೂಜೆಯನ್ನ ಸಲ್ಲಿಸಿ ಭಕ್ತಿಯನ್ನ ಸಮರ್ಪಿಸುತ್ತಿದ್ದಾರೆ. ನನ್ನ ಜೊತೆಗೆ ಮಾತಾಡ್ಲಿಕ್ಕೆ ಕೋಟೆ ಸೀತಾರಾಮಾಂಜನೇಯ ದೇವಸ್ಥಾನದ ಪ್ರಧಾನ ಅರ್ಚಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾರೆ. ಸರ್, ಏನು ವಿಶೇಷ ಅಂತೇಳಿ ಶಕ್ತಿ ದೇವತೆಗಳ ಸಮಾಗಮ, ಸಾಕಷ್ಟು ದೇವರುಗಳು ಸಮಾಗಮ ಆಗಿದೆ. ಶಿವಮೊಗ್ಗದ ಕೋಟೆ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ 27ನೇ ವರ್ಷದ ಈ ಸರಿ ಶಕ್ತಿ ದೇವತೆ ಕಾರ್ಯಕ್ರಮ ಮಾಡೋದಕ್ಕೆ ಈ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ನರಸಿಂಹಮೂರ್ತಿ ಅಯ್ಯಂಗಾರ್ ಅವರು ವಿಶ್ವ ಹಿಂದೂ ಪರಿಷತ್ತಿನಲ್ಲಿ ಹಾಗೂ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಅವರು ಈ ದೇವಸ್ಥಾನಕ್ಕೆ ಶಕ್ತಿ ದೇವತೆಗಳ ಸಮಾಗಮ ಮಾಡಬೇಕು ಅಂತ ಸಮಿತಿ ಮಾಡಬೇಕು ಅಂತ ಯೋಚನೆ ಮಾಡಿದ್ರು. ಕಾರಣ ಏನಂದರೆ, ಈ ಹಿಂದುಳಿದ ವರ್ಗದ ದೇವಸ್ಥಾನದಲ್ಲಿ ಪೂಜೆ ಮಾಡೋಂಥ ದೇವರು ದೊಡ್ಡ ದೇವಸ್ಥಾನಗಳ ಜೊತೆ ಸೇರ್ಕೊಳ್ತಾ ಇರಲಿಲ್ಲ, ದೊಡ್ಡವರು ತನ್ನ ಜೊತೆ ಸೇರ್ಕೊಳ್ತಿರಲಿಲ್ಲ. ಇದೆಲ್ಲ ದೃಷ್ಟಿ ಇಟ್ಕೊಂಡು ಈ ಸಮಾಗಮ ಎಲ್ಲ ಶಕ್ತಿ ದೇವತೆಗಳನ್ನು ಈ ಕೋಟೆ ಸೀತಾರಾಮಾಂಜನೇಯರು ಜೊತೆ ಕೂರಬೇಕು. ಆವಾಗ ಈ ಸಮಬಾಳು ಬರುತ್ತೆ, ಸಮಾಜದಲ್ಲಿ ಬರುತ್ತೆ ಅನ್ನೋ ದೃಷ್ಟಿ ಇಟ್ಕೊಂಡು ಅಂತ ಜಾತಿಗಳಲ್ಲಿ ಜಾತಿಗಳನ್ನ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅದೆಲ್ಲ ಹೋಗಿಸ್ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಬ್ಯಾಕ್ವರ್ಡ್ ಕಮಿಟಿ ಅಂತ ಹೇಳ್ತಾರಲ್ಲ, ಆ ದೇವರುಗಳು ಮತ್ತು ಈ ಮುಂದುವರೆದ ದೇವರುಗಳು ಎಲ್ಲನೂ ಒಟ್ಟಿಗೆ ಕೂರಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಯೋಚನೆ ಮಾಡುವಂತಹ ಒಂದು ಇದು. ಹಾಗಾಗಿ ಇಲ್ಲಿರುವಂಥ ಎಲ್ಲ ಅಮ್ಮಗಳು ಬಂದು ಕೂತ್ಕೊಂತಾರೆ. ದುರ್ಗಮ್ಮ, ಕಾಳಮ್ಮ, ಶಕ್ತಿ ದೇವತೆಗಳು ಎಲ್ಲ ಸೇರ್ಕೊಳ್ತಾರೆ. ಆ ದೇವರುಗಳ ಜೊತೆಯಲ್ಲಿ ಕೋಟೆ ಸೀತಾರಾಮರು ಬಂದು ಕೂತ್ಕೊಂತಾರೆ. ಅಲ್ಲಿಗೆ ಆ ಜಾಗಕ್ಕೆ ಇಲ್ಲಿ ದೇವಸ್ಥಾನ ಪೂಜೆ ಮಾಡುವಂತಹ ಪ್ರಧಾನ ಅರ್ಚಕರು, ಈ ಅರ್ಚಕರು ಇದ್ದಾರೆ, ಎಲ್ಲ ಅರ್ಚಕರು ಸೇರಿ ಆ ಅಮ್ಮನಿಗೆ ಪೂಜೆ ಮಾಡ್ತಾರೆ ಇಲ್ಲಿ. ಹಾಗಾಗಿ ಅದೇ ವಿಶೇಷ. ಅವ್ರ ದೇವರುಗಳ ಪೂಜೆಗಳಿಗೆ ನಾವು ಪೂಜೆ ಮಾಡ್ತೀವಿ. ಒಟ್ಟಿಗೆ ಸಮ್ಮುಖದಲ್ಲಿ ಮಹಾಮಂಗಳಾರತಿ ಆಗುತ್ತೆ. ಎಲ್ಲ ದೇವರುಗಳ ಜೊತೆಯಲ್ಲೇ ಈ ದೇವರಿಗೂ ಪೂಜೆ ಆಗುತ್ತೆ. ಹಾಗಾಗಿ 27ನೇ ವರ್ಷದ ಈ ಕಾರ್ಯಕ್ರಮವನ್ನು ದೇವತೆಗಳ ಸಮಾಗಮ ಆಗಿದೆ. ಈಗ ಪ್ರಾರಂಭದಲ್ಲಿ ಶುರು ಮಾಡಿದಾಗ 4 ರಿಂದ 5 ದೇವರು ಶುರು ಆಯಿತು, ಆಮೇಲೆ 10-15ಕ್ಕೆ ಬಂತು. ಈಗ 52 ದೇವರುಗಳು ಬಂದು ಕೂತ್ಕೊಳ್ಳುತ್ತೆ. ಅದ್ರ ಜೊತೆಲಿ ಜೋಗಮ್ಮಗಳು ಬಂದು ಒಂದು 70-75 ಜನ ಜೋಗಮ್ಮಗಳು ಬಂದು ಕೂತ್ಕೊಳ್ತಾರೆ. ಇಷ್ಟು ಜನಕ್ಕೂ ಕೂರೋ ವ್ಯವಸ್ಥೆ ಮಾಡಿದೆ. ಎಲ್ರಿಗೂ ಪ್ರಸಾದ ವಿನಿಯೋಗ ಇದೆ. ಇವತ್ತಿನ ದಿನಕ್ಕೆ 8 ರಿಂದ 9 ಸಾವಿರ ಜನಕ್ಕೆ ಅಡುಗೆ ವ್ಯವಸ್ಥೆ ಮಾಡಿದೆ. ಎಲ್ರಿಗೂ ಪ್ರಸಾದ ವಿನಿಯೋಗ ವ್ಯವಸ್ಥೆ ಮಾಡಿದ್ದೀವಿ. ಇಷ್ಟು ಪ್ರಧಾನ ಅರ್ಚಕರ ಮಾತಾಗಿರುವಂಥದ್ದು. ಸುಮಾರು 27 ವರ್ಷಗಳಿಂದ ಈ ಶಕ್ತಿ ದೇವತೆಗಳ ಸಮಾಗಮ ಕಾರ್ಯಕ್ರಮವನ್ನ ಮಾಡ್ತಿದ್ದೇವೆ. ಹಾಗಾಗಿ ಇವತ್ತು ಸಹ ಸುಮಾರು 52 ದೇವತೆಗಳು, ಇಡೀ ಶಿವಮೊಗ್ಗ ನಗರದ ದೇವತೆಗಳು ಒಂದು ಕಡೆಯನ್ನ ಪ್ರತಿಷ್ಠಾಪಿಸಿ ಪೂಜೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದೇವೆ ಅನ್ನುವಂತ ಮಾತನ್ನ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಚಿರಾಜ್ ಜೊತೆ ಭೀಮಾ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಸೀತಾ ಕಲ್ಯಾಣ ಶತಮಾನೋತ್ಸವ ವೈಭವ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಕೋಟೆ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಶಕ್ತಿ ದೇವತೆಗಳ ಸಮಾಗಮ ಆಗಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಕೋಟೆ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದ ಆವರಣದಲ್ಲಿ ಸುಮಾರು 40 ದೇವರುಗಳ ಶಕ್ತಿ ದೇವತೆಗಳ ಸಮಾಗಮ ಆಗಿದೆ. ಇಡೀ ನಗರದಲ್ಲಿರುವಂಥ ಎಲ್ಲ ದೇವರುಗಳನ್ನ ಆ ಕೋಟೆ ಸೀತಾರಾಮಾಂಜನೇಯ ದೇವಸ್ಥಾನದ ಆವರಣದಲ್ಲಿ ಪ್ರತಿಷ್ಠಾಪಿಸುವ ಮೂಲಕ ಪೂಜೆಯನ್ನ ಮಾಡಲಾಗ್ತಿರುವಂಥದ್ದು. ಸೀತಾ ಕಲ್ಯಾಣ ಶತಮಾನೋತ್ಸವ ವೈಭವ ನಡೀತಿದೆ. ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಶಕ್ತಿ ದೇವತೆಗಳ ಸಮಾಗಮ ಕಾರ್ಯಕ್ರಮವನ್ನು ಮಾಡಲಾಗ್ತಿರೋದು. ಪ್ರತಿಯೊಂದು ದೇವರುಗಳಿಗೆ ವಿಶಿಷ್ಟವಾಗಿ ಅಲಂಕಾರವನ್ನ ಮಾಡಲಾಗಿದೆ. ಹಾಗಾಗಿ ಬೆಳಗ್ಗೆಯಿಂದಲೂ ಸಾವಿರಾರು ಜನ ಭಕ್ತರು ಬಂದು ಸರತಿ ಸಾಲಿನಲ್ಲಿ ನಿಂತು ಭಕ್ತಿಯನ್ನ ಸಮರ್ಪಿಸುತ್ತಿರುವಂಥದ್ದು. ಪೂಜೆಯನ್ನ ಸಲ್ಲಿಸಿ ಭಕ್ತಿಯನ್ನ ಸಮರ್ಪಿಸುತ್ತಿದ್ದಾರೆ. ನನ್ನ ಜೊತೆಗೆ ಮಾತಾಡ್ಲಿಕ್ಕೆ ಕೋಟೆ ಸೀತಾರಾಮಾಂಜನೇಯ ದೇವಸ್ಥಾನದ ಪ್ರಧಾನ ಅರ್ಚಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾರೆ. ಸರ್, ಏನು ವಿಶೇಷ ಅಂತೇಳಿ ಶಕ್ತಿ ದೇವತೆಗಳ ಸಮಾಗಮ, ಸಾಕಷ್ಟು ದೇವರುಗಳು ಸಮಾಗಮ ಆಗಿದೆ. ಶಿವಮೊಗ್ಗದ ಕೋಟೆ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ 27ನೇ ವರ್ಷದ ಈ ಸರಿ ಶಕ್ತಿ ದೇವತೆ ಕಾರ್ಯಕ್ರಮ ಮಾಡೋದಕ್ಕೆ ಈ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ನರಸಿಂಹಮೂರ್ತಿ ಅಯ್ಯಂಗಾರ್ ಅವರು ವಿಶ್ವ ಹಿಂದೂ ಪರಿಷತ್ತಿನಲ್ಲಿ ಹಾಗೂ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಅವರು ಈ ದೇವಸ್ಥಾನಕ್ಕೆ ಶಕ್ತಿ ದೇವತೆಗಳ ಸಮಾಗಮ ಮಾಡಬೇಕು ಅಂತ ಸಮಿತಿ ಮಾಡಬೇಕು ಅಂತ ಯೋಚನೆ ಮಾಡಿದ್ರು. ಕಾರಣ ಏನಂದರೆ, ಈ
ಹಿಂದುಳಿದ ವರ್ಗದ ದೇವಸ್ಥಾನದಲ್ಲಿ ಪೂಜೆ ಮಾಡೋಂಥ ದೇವರು ದೊಡ್ಡ ದೇವಸ್ಥಾನಗಳ ಜೊತೆ ಸೇರ್ಕೊಳ್ತಾ ಇರಲಿಲ್ಲ, ದೊಡ್ಡವರು ತನ್ನ ಜೊತೆ ಸೇರ್ಕೊಳ್ತಿರಲಿಲ್ಲ. ಇದೆಲ್ಲ ದೃಷ್ಟಿ ಇಟ್ಕೊಂಡು ಈ ಸಮಾಗಮ ಎಲ್ಲ ಶಕ್ತಿ ದೇವತೆಗಳನ್ನ ಈ ಕೋಟೆ ಸೀತಾರಾಮಾಂಜನೇಯರು ಜೊತೆ ಕೂರಬೇಕು. ಅವಾಗ ಈ ಸಮಬಾಳು ಬರುತ್ತೆ, ಸಮಾಜದಲ್ಲಿ ಬರುತ್ತೆ ಅನ್ನೋ ದೃಷ್ಟಿ ಇಟ್ಕೊಂಡು ಏನು ಅಂತ ಜಾತಿಗಳನ್ನ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅದೆಲ್ಲ ಹೋಗಿಸ್ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಬ್ಯಾಕ್ವರ್ಡ್ ಕಮಿಟಿ ಅಂತ ಹೇಳ್ತಾರಲ್ಲ, ಆ ದೇವರುಗಳು ಮತ್ತು ಈ ಮುಂದುವರೆದ ದೇವರುಗಳು ಎಲ್ಲರೂ ಒಟ್ಟಿಗೆ ಕೂರಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಯೋಚನೆ ಮಾಡುವಂತಹ ಒಂದು ಇದು. ಹಾಗಾಗಿ ಇಲ್ಲಿರುವಂಥ ಎಲ್ಲ ಅಮ್ಮಗಳು ಬಂದು ಕೂತ್ಕೊಂತಾರೆ, ದುರ್ಗಮ್ಮ, ಕಾಳಮ್ಮ, ಶಕ್ತಿ ದೇವತೆಗಳು ಎಲ್ಲ ಸೇರ್ಕೊಳ್ತಾರೆ. ಆ ದೇವರುಗಳ ಜೊತೆಯಲ್ಲಿ ಕೋಟೆ ಸೀತಾರಾಮರು ಬಂದು ಕೂತ್ಕೊಂತಾರೆ. ಅಲ್ಲಿಗೆ ಆ ಜಾಗಕ್ಕೆ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡುವಂತಹ ಏನು ಪ್ರಧಾನ ಅರ್ಚಕರು, ಈ ಅರ್ಚಕರುಗಳಿದ್ದಾರೆ, ಎಲ್ಲ ಅರ್ಚಕರು ಸೇರಿ ಆ ಅಮ್ಮನಿಗೆ ಪೂಜೆ ಮಾಡ್ತಾರೆ ಇಲ್ಲಿ. ಹಾಗಾಗಿ ಅದೇ ವಿಶೇಷ. ಅವ್ರ ದೇವರುಗಳ ಪೂಜೆಗಳಿಗೆ ನಾವು ಪೂಜೆ ಮಾಡ್ತೀವಿ. ಒಟ್ಟಿಗೆ ಸಮ್ಮುಖದಲ್ಲಿ ಮಹಾಮಂಗಳಾರತಿ ಆಗುತ್ತೆ. ಎಲ್ಲ ದೇವರುಗಳ ಜೊತೆಯಲ್ಲೇ ಈ ದೇವರಿಗೂ ಪೂಜೆ ಆಗುತ್ತೆ. ಹಾಗಾಗಿ 27ನೇ ವರ್ಷದ ಈ ಕಾರ್ಯಕ್ರಮವನ್ನ ದೇವತೆಗಳ ಸಮಾಗಮ ಆಗಿದೆ. ಈಗ ಪ್ರಾರಂಭದಲ್ಲಿ ಶುರು ಮಾಡಿದಾಗ 4ರಿಂದ 5 ದೇವರು ಶುರು ಆಯಿತು, ಆಮೇಲೆ 10-15ಕ್ಕೆ ಬಂತು. ಈಗ 52 ದೇವರುಗಳು ಬಂದು ಕೂತ್ಕೊಳ್ಳುತ್ತೆ. ಅದ್ರ ಜೊತೆಲಿ ಜೋಗಮ್ಮಗಳು ಬಂದು ಒಂದು 70-75 ಜನ ಜೋಗಮ್ಮಗಳು ಬಂದು ಕೂತ್ಕೊಳ್ತಾರೆ. ಇಷ್ಟು ಜನಕ್ಕೂ ಕೂರೋ ವ್ಯವಸ್ಥೆ ಮಾಡಿದೆ. ಎಲ್ರಿಗೂ ಪ್ರಸಾದ ವಿನಿಯೋಗ ಇದೆ. ಇವತ್ತಿನ ದಿನಕ್ಕೆ 8ರಿಂದ 9 ಸಾವಿರ ಜನಕ್ಕೆ ಅಡುಗೆ ವ್ಯವಸ್ಥೆ ಮಾಡಿದೆ. ಎಲ್ರಿಗೂ ಪ್ರಸಾದ ವಿನಿಯೋಗ ವ್ಯವಸ್ಥೆ ಮಾಡಿದ್ದೀವಿ. ಇಷ್ಟು ಪ್ರಧಾನ ಅರ್ಚಕರ ಮಾತಾಗಿರುವಂಥದ್ದು. ಸುಮಾರು 27 ವರ್ಷಗಳಿಂದ ಈ ಶಕ್ತಿ ದೇವತೆಗಳ ಸಮಾಗಮ ಕಾರ್ಯಕ್ರಮವನ್ನ ಮಾಡ್ತಿದ್ದೇವೆ. ಹಾಗಾಗಿ ಇವತ್ತು ಸಹ ಸುಮಾರು 52 ದೇವತೆಗಳು, ಇಡೀ ಶಿವಮೊಗ್ಗ ನಗರದ ದೇವತೆಗಳು ಒಂದು ಕಡೆಯನ್ನ ಪ್ರತಿಷ್ಠಾಪಿಸಿ ಪೂಜೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದೇವೆ ಅನ್ನುವಂತ ಮಾತನ್ನ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಚಿರಾಜ್ ಜೊತೆ ಭೀಮಾ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಸೀತಾ ಕಲ್ಯಾಣ ಶತಮಾನೋತ್ಸವ ವೈಭವ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಕೋಟೆ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಶಕ್ತಿ ದೇವತೆಗಳ ಸಮಾಗಮ ಆಗಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಕೋಟೆ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದ ಆವರಣದಲ್ಲಿ ಸುಮಾರು 40 ದೇವರುಗಳ ಶಕ್ತಿ ದೇವತೆಗಳ ಸಮಾಗಮ ಆಗಿದೆ. ಇಡೀ ನಗರದಲ್ಲಿರುವಂಥ ಎಲ್ಲ ದೇವರುಗಳನ್ನ ಆ ಕೋಟೆ ಸೀತಾರಾಮಾಂಜನೇಯ ದೇವಸ್ಥಾನದ ಆವರಣದಲ್ಲಿ ಪ್ರತಿಷ್ಠಾಪಿಸುವ ಮೂಲಕ ಪೂಜೆಯನ್ನ ಮಾಡಲಾಗ್ತಿರುವಂಥದ್ದು. ಸೀತಾ ಕಲ್ಯಾಣ ಶತಮಾನೋತ್ಸವ ವೈಭವ ನಡೀತಿದೆ. ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಶಕ್ತಿ ದೇವತೆಗಳ ಸಮಾಗಮ ಕಾರ್ಯಕ್ರಮವನ್ನು ಮಾಡಲಾಗ್ತಿರೋದು. ಪ್ರತಿಯೊಂದು ದೇವರುಗಳಿಗೆ ವಿಶಿಷ್ಟವಾಗಿ ಅಲಂಕಾರವನ್ನ ಮಾಡಲಾಗಿದೆ. ಹಾಗಾಗಿ ಬೆಳಗ್ಗೆಯಿಂದಲೂ ಸಾವಿರಾರು ಜನ ಭಕ್ತರು ಬಂದು ಸರತಿ ಸಾಲಿನಲ್ಲಿ ನಿಂತು ಭಕ್ತಿಯನ್ನ ಸಮರ್ಪಿಸುತ್ತಿರುವಂಥದ್ದು. ಪೂಜೆಯನ್ನ ಸಲ್ಲಿಸಿ ಭಕ್ತಿಯನ್ನ ಸಮರ್ಪಿಸುತ್ತಿದ್ದಾರೆ. ನನ್ನ ಜೊತೆಗೆ ಮಾತಾಡ್ಲಿಕ್ಕೆ ಕೋಟೆ ಸೀತಾರಾಮಾಂಜನೇಯ ದೇವಸ್ಥಾನದ ಪ್ರಧಾನ ಅರ್ಚಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾರೆ. ಸರ್, ಏನು ವಿಶೇಷ ಅಂತೇಳಿ ಶಕ್ತಿ ದೇವತೆಗಳ ಸಮಾಗಮ, ಸಾಕಷ್ಟು ದೇವರುಗಳು ಸಮಾಗಮ ಆಗಿದೆ. ಶಿವಮೊಗ್ಗದ ಕೋಟೆ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ 27ನೇ ವರ್ಷದ ಈ ಸರಿ ಶಕ್ತಿ ದೇವತೆ ಕಾರ್ಯಕ್ರಮ ಮಾಡೋದಕ್ಕೆ ಈ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ನರಸಿಂಹಮೂರ್ತಿ ಅಯ್ಯಂಗಾರ್ ಅವರು ವಿಶ್ವ ಹಿಂದೂ ಪರಿಷತ್ತಿನಲ್ಲಿ ಹಾಗೂ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಅವರು ಈ ದೇವಸ್ಥಾನಕ್ಕೆ ಶಕ್ತಿ ದೇವತೆಗಳ ಸಮಾಗಮ ಮಾಡಬೇಕು ಅನ್ನೋ ಸಮಿತಿ ಮಾಡಬೇಕು ಅಂತ ಯೋಚನೆ ಮಾಡಿದ್ರು. ಕಾರಣ ಏನಂದರೆ, ಈ ಏನು ಹಿಂದುಳಿದ ವರ್ಗದ ದೇವಸ್ಥಾನದಲ್ಲಿ ಪೂಜೆ ಮಾಡೋಂಥ ದೇವರು ದೊಡ್ಡ ದೇವಸ್ಥಾನಗಳ ಜೊತೆ ಸೇರ್ಕೊಳ್ತಾ ಇರಲಿಲ್ಲ, ದೊಡ್ಡವರು ತನ್ನ ಜೊತೆ ಸೇರ್ಕೊಳ್ತಿರಲಿಲ್ಲ. ಇದೆಲ್ಲ ದೃಷ್ಟಿ ಇಟ್ಕೊಂಡು ಈ ಸಮಾಗಮ ಎಲ್ಲ ಶಕ್ತಿ ದೇವತೆಗಳನ್ನ ಈ ಕೋಟೆ ಸೀತಾರಾಮಾಂಜನೇಯರು ಜೊತೆ ಕೂರಬೇಕು. ಅವಾಗ ಈ ಸಮಬಾಳು ಬರುತ್ತೆ, ಸಮಾಜದಲ್ಲಿ ಬರುತ್ತೆ ಅನ್ನೋ ದೃಷ್ಟಿ ಇಟ್ಕೊಂಡು ಏನು ಅಂತ ಜಾತಿಗಳನ್ನ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅದೆಲ್ಲ ಹೋಗಿಸ್ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಬ್ಯಾಕ್ವರ್ಡ್ ಕಮಿಟಿ ಅಂತ ಹೇಳ್ತಾರಲ್ಲ, ಆ ದೇವರುಗಳು ಮತ್ತು ಈ ಮುಂದುವರೆದ ದೇವರುಗಳು ಎಲ್ಲರೂ ಒಟ್ಟಿಗೆ ಕೂರಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಯೋಚನೆ ಮಾಡುವಂತಹ ಒಂದು ಇದು. ಹಾಗಾಗಿ ಇಲ್ಲಿರುವಂಥ ಎಲ್ಲ ಅಮ್ಮಗಳು ಬಂದು ಕೂತ್ಕೊಂತಾರೆ, ದುರ್ಗಮ್ಮ, ಕಾಳಮ್ಮ, ಶಕ್ತಿ ದೇವತೆಗಳು ಎಲ್ಲ ಸೇರ್ಕೊಳ್ತಾರೆ. ಆ ದೇವರುಗಳ ಜೊತೆಯಲ್ಲಿ ಕೋಟೆ ಸೀತಾರಾಮರು ಬಂದು ಕೂತ್ಕೊಂತಾರೆ. ಅಲ್ಲಿಗೆ ಆ ಜಾಗಕ್ಕೆ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡುವಂತಹ ಏನು ಪ್ರಧಾನ ಅರ್ಚಕರು, ಈ ಅರ್ಚಕರುಗಳಿದ್ದಾರೆ, ಎಲ್ಲ ಅರ್ಚಕರು ಸೇರಿ ಆ ಅಮ್ಮನಿಗೆ ಪೂಜೆ ಮಾಡ್ತಾರೆ ಇಲ್ಲಿ. ಹಾಗಾಗಿ ಅದೇ ವಿಶೇಷ. ಅವ್ರ ದೇವರುಗಳ ಪೂಜೆಗಳಿಗೆ ನಾವು ಪೂಜೆ ಮಾಡ್ತೀವಿ. ಒಟ್ಟಿಗೆ ಸಮ್ಮುಖದಲ್ಲಿ ಮಹಾಮಂಗಳಾರತಿ ಆಗುತ್ತೆ. ಎಲ್ಲ ದೇವರುಗಳ ಜೊತೆಯಲ್ಲೇ ಈ ದೇವರಿಗೂ ಪೂಜೆ ಆಗುತ್ತೆ. ಹಾಗಾಗಿ 27ನೇ ವರ್ಷದ ಈ ಕಾರ್ಯಕ್ರಮವನ್ನ ದೇವತೆಗಳ ಸಮಾಗಮ ಆಗಿದೆ. ಈಗ ಪ್ರಾರಂಭದಲ್ಲಿ ಶುರು ಮಾಡಿದಾಗ 4ರಿಂದ 5 ದೇವರು ಶುರು ಆಯಿತು, ಆಮೇಲೆ 10-15ಕ್ಕೆ ಬಂತು. ಈಗ 52 ದೇವರುಗಳು ಬಂದು ಕೂತ್ಕೊಳ್ಳುತ್ತೆ. ಅದ್ರ ಜೊತೆಲಿ ಜೋಗಮ್ಮಗಳು ಬಂದು ಒಂದು 70-75 ಜನ ಜೋಗಮ್ಮಗಳು ಬಂದು ಕೂತ್ಕೊಳ್ತಾರೆ. ಇಷ್ಟು ಜನಕ್ಕೂ ಕೂರೋ ವ್ಯವಸ್ಥೆ ಮಾಡಿದೆ. ಎಲ್ರಿಗೂ ಪ್ರಸಾದ ವಿನಿಯೋಗ ಇದೆ. ಇವತ್ತಿನ ದಿನಕ್ಕೆ 8ರಿಂದ 9 ಸಾವಿರ ಜನಕ್ಕೆ ಅಡುಗೆ ವ್ಯವಸ್ಥೆ ಮಾಡಿದೆ. ಎಲ್ರಿಗೂ ಪ್ರಸಾದ ವಿನಿಯೋಗ ವ್ಯವಸ್ಥೆ ಮಾಡಿದ್ದೀವಿ.
ಇಷ್ಟು ಪ್ರಧಾನ ಅರ್ಚಕರ ಮಾತಾಗಿರುವಂಥದ್ದು ಸುಮಾರು 27 ವರ್ಷಗಳಿಂದ ಈ ಶಕ್ತಿ ದೇವತೆಗಳ ಸಮಾಗಮ ಕಾರ್ಯಕ್ರಮವನ್ನ ಮಾಡ್ತಿದ್ದೇವೆ. ಹಾಗಾಗಿ ಇವತ್ತು ಸಹ ಸುಮಾರು 52 ದೇವತೆಗಳು ಇಡೀ ಶಿವಮೊಗ್ಗ ನಗರದ ದೇವತೆಗಳು ಒಂದು ಕಡೆಯನ್ನ ಏನು ಪ್ರತಿಷ್ಠಾಪಿಸಿ ಪೂಜೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದೇವೆ ಅನ್ನುವಂತ ಮಾತನ್ನ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಚಿರಾಜ್ ಜೊತೆ ಭೀಮಾ ನಾಗೇಶ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.